ಖಾತೆ ಗೊಂದಲ ಈಗ ಸಾಕಷ್ಟು ಕುತೂಹಲಕಾರಿಯಾಗಿರುವಂಥದ್ದು. ಯಾಕೆ ಹೈಕಮಾಂಡ್ ಈ ರೀತಿ ಮಾಡ್ತಾ ಇದೆ? ಹೈಕಮಾಂಡ್ ಲೆಕ್ಕಾಚಾರ ಏನು? 2028ರ ಮೇಲೆ ಕಣ್ಣಿಟ್ಟು ಕಾದು ಕುಳಿತಿರುವಂತಹ ಕಾಂಗ್ರೆಸ್. ಆದರೆ ಖಾತೆ ಗೊಂದಲ ಇದೆ ನೋಡಿ. ಹೈಕಮಾಂಡ್ನ ಲೆಕ್ಕಾಚಾರ ಏನಿರಬಹುದು? ಯಾಕೆ ಲೇಟ್ ಆಗ್ತಾ ಇದೆ? 2028ರ ಚುನಾವಣೆಯ ಮೇಲೆ ಕಣ್ಣಿಟ್ಟು ಕಾದು ಕುಳಿತಿರುವಂತಹ ಕಾಂಗ್ರೆಸ್ ಒಂದು ಕಡೆ. ಇಂದಿಗೆ ಡಿಕೆ ಶಿವಕುಮಾರ್ ಸಿಎಂ ಆಗಿ 2 ತಿಂಗಳಾಯ್ತಾ ಬಂತು, ಆದ್ರೂ ಕೂಡ ಡಿಕೆ ಕ್ಯಾಬಿನೆಟ್ ಭರ್ತಿ ಆಗಿಲ್ಲ. ಸಂಪುಟವನ್ನ ಮಾಡಲು ಯಾಕೆ ಇಷ್ಟೊಂದು ಗೊಂದಲ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಇಲ್ಲಿ ಕಾಡುತ್ತೆ. ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆಯಾ ಆ ಒಂದು ದೊಡ್ಡ ಭಯ ಅಂತ? ಏನು ಭಯ? ಯಾಕೆ ಲೇಟ್ ಆಗ್ತಿದೆ? 2028ರ ಚುನಾವಣೆಯ ದೃಷ್ಟಿಯಿಂದ ಯಾರಿಗೆ ಮಂತ್ರಿಗಿರಿಯನ್ನ ಕೊಡಬೇಕು, ಯಾರನ್ನ ಆಯ್ಕೆ ಮಾಡಿದ್ರೆ 2028ರ ಎಲೆಕ್ಷನ್ಗೆ ಪ್ಲಸ್ ಆಗುತ್ತೆ ಅನ್ನುವಂಥದ್ದು ಈಗ ಕುತೂಹಲಕಾರಿಯಾಗಿರುವಂಥದ್ದು. ಇನ್ನು ಪ್ಲಸ್ ಮೈನಸ್ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ಇದೆ. ಹಾಗಾಗಿಯೇ ವಿಳಂಬ ಆಗ್ತಾ ಇರುವಂಥದ್ದು. ಖುದ್ದು ರಾಹುಲ್ ಅಂಗಳಕ್ಕೆ ಸಚಿವರ ಪಟ್ಟಿ ತಲುಪಿದೆ. ಇಲ್ಲಿ ರಾಹುಲ್ ಅಂತಿಮ ಅಂಕಿತಕ್ಕಾಗಿ ಡಿಕೆ ಶಿವಕುಮಾರ್ ಕಾಯ್ತಾ ಇರುವಂಥದ್ದು. ನೋಡಿ, ಖಾತೆ ಗೊಂದಲ ಇದೆ. ಕೆ.ಸಿ. ವೇಣುಗೋಪಾಲ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಮಂತ್ರಿಗಿರಿ ಸಿಗದೆ ಡೆಡ್ ಆದ ಶಾಸಕರಿಗೆ ಸಿಗುತ್ತಾ ಜೋಶ್ ಅಂತ? ನೋಡಿ, ಖಾತೆಯ ಗೊಂದಲ ಇದೆ. ಹೈಕಮಾಂಡ್ನ ಲೆಕ್ಕಾಚಾರ ಏನು? ಯಾಕೆ ಇಷ್ಟೆಲ್ಲ ಗೊಂದಲ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ 2028ರ ಚುನಾವಣೆಯ ಮೇಲೆ ಕಣ್ಣಿಟ್ಟು ಇಲ್ಲಿ ಕಾಂಗ್ರೆಸ್ ಕಾದು ಕುಳಿತಿರುವಂಥದ್ದು. ಇಂದಿಗೆ ಡಿಕೆ ಶಿವಕುಮಾರ್ ಸಿಎಂ ಆಗಿ 2 ತಿಂಗಳಾಯ್ತಾ ಬರ್ತಿದೆ. ಆದ್ರೆ ಡಿಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಮಾತ್ರ ಭರ್ತಿಯಾಗಿಲ್ಲ. ಅಂದ್ರೆ ಏನು ಉಳಿದಂತಹ 20 ಸಚಿವ ಸ್ಥಾನ ಭರ್ತಿಯಾಗಲು ಡಿಲೇ ಆಗ್ತಾ ಇದೆ. ಇಂದು ನಾಳೆ ಅಂತ ಹೇಳಿ ಡಿಲೇ ಆಗ್ತಾ ಇರುವಂಥದ್ದು. ಯಾಕಿರಬಹುದು? ಯಾಕೆ ಹೈಕಮಾಂಡ್ ಇಷ್ಟೊಂದು ಗೊಂದಲಕ್ಕೊಳಗಾಗಿದೆ? ಯಾಕೆ ಡಿಲೇ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಕಾಂಗ್ರೆಸ್ ನಾಯಕರನ್ನ ಕಾಡ್ತಾ ಇದೆಯಾ ಆ ಒಂದು ದೊಡ್ಡ ಭಯ ಅನ್ನುವಂಥ ಪ್ರಶ್ನೆ. ಏನು ಭಯ? 2028ರ ಚುನಾವಣೆ. ನೋಡಿ, ಅದೇ ಈಗ ಕಾಂಗ್ರೆಸ್ಗೆ ದೊಡ್ಡ ಭಯ ಆಗಿರುವಂಥದ್ದು. ಅಂದ್ರೆ ಯಾರನ್ನ ಇಲ್ಲಿ ಆಯ್ಕೆ ಮಾಡಿದ್ರೆ 2028ರ ಎಲೆಕ್ಷನ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ, ಪ್ಲಸ್ ಆಗುತ್ತೆ ಅವ್ರ ಕಡೆಯಿಂದ. ಯಾರನ್ನ ಆಯ್ಕೆ ಮಾಡಿದ್ರೆ 2028ರ ಚುನಾವಣೆಗೆ ಅವರಿಗೆ ಪ್ಲಸ್ ಆಗುತ್ತೆ. ಮತ್ತೆ ಇಲ್ಲಿ ಯಾರನ್ನ ಮಂತ್ರಿ ಮಾಡಬೇಕು, ಯಾರನ್ನ ಕೈ ಬಿಡಬೇಕು, ಇದು ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿರುವಂಥದ್ದು. ಪ್ಲಸ್ ಮೈನಸ್ ಲೆಕ್ಕಾಚಾರದಲ್ಲೇ ಕಾಂಗ್ರೆಸ್ ಈಗ ಸಿಲುಕಿದೆ. ಖುದ್ದು ರಾಹುಲ್ ಅಂಗಳಕ್ಕೆ ತಲುಪಿದೆ ಸಚಿವರ ಪಟ್ಟಿ. ಯಾವುದೇ ಕ್ಷಣದಲ್ಲಿ ಹೈಕಮಾಂಡ್ ನಿಂದ ಪಟ್ಟಿ ರವಾನೆ ಆಗಬಹುದು. ಸಚಿವರ ಪಟ್ಟಿ ರವಾನಿಸಲಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ ಲಿಸ್ಟ್ ಬರ್ತಾ ಇದ್ದಂತೆಯೇ ಸಚಿವರ ಪ್ರಮಾಣ ವಚನ ಫಿಕ್ಸ್. ಇಲ್ಲಿ ಹೈಕಮಾಂಡ್ ನಿಂದ ಕರೆ ಬರುವಂತಹ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಇವಾಗ ಕರೆ ಬರುತ್ತೆ ಅಂತ ಹೇಳಿ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇವತ್ತು ಇಡೀ ದಿನ ಕಾಯ್ದಿರಿಸಿದ ಸಿಎಂ ಡಿಕೆ ಶಿವಕುಮಾರ್ ಇವತ್ತು ಇಡೀ ದಿನ ಕೂಡ ಕಾಯ್ದಿರಿಸಿಕೊಂಡಿದ್ದಾರೆ. ಯಾವುದೇ ಅಧಿಕೃತ ಕಾರ್ಯಕ್ರಮವನ್ನ ಡಿಕೆ ಶಿವಕುಮಾರ್ ಹಮ್ಮಿಕೊಂಡಿಲ್ಲ. ಅಂದ್ರೆ ಇಡೀ ದಿನ ಅವರು ಪಟ್ಟಿ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲೇ ಕಾಯ್ತಿದ್ದಾರೆ. ಯಾವುದೇ ಪ್ರೋಗ್ರಾಮ್ಸ್ ಕೂಡ ಮಾಡ್ಕೊಂಡಿಲ್ಲ. ಇನ್ನು ಸಚಿವರ ಪಟ್ಟಿ ಬಂದ್ರೆ ಸಂಜೆಯೇ ಪ್ರಮಾಣ ವಚನ ಆಗುವಂತಹ ಸಾಧ್ಯತೆ. ಶಾಸಕರಿಗೂ ಅಧಿಕೃತವಾಗಿ ಕರೆ ಮಾಡಿದಂತಹ ಹೈಕಮಾಂಡ್ ಇನ್ನು ಕೆಲವು ಹೆಸರುಗಳ ಬಗ್ಗೆ ಕ್ಲಾರಿಫಿಕೇಶನ್ ಅನ್ನ ಹೈಕಮಾಂಡ್ ಕೇಳಿದೆ. ಹೆಸರುಗಳ ಬಗ್ಗೆ ಸ್ಪಷ್ಟನೆಯನ್ನ ರಾಜ್ಯ ನಾಯಕರು ನೀಡಿದ್ದು, ಬೆಳಗ್ಗೆ 10 ಗಂಟೆಯ ಹೊತ್ತಿಗೆ ಸಚಿವರ ಪಟ್ಟಿ ಬರಲಿದೆಯಾ ಅಂತ. ಅಂದ್ರೆ 10 ಗಂಟೆ ಅಷ್ಟೊತ್ತಿಗೆಲ್ಲ ಏನು ಲಿಸ್ಟ್ ಕೊಟ್ಟಿದ್ರು ಅದು ಬಂದ್ಬಿಡುತ್ತಾ, ಇವತ್ತೇ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುತ್ತಾ ಅಂತ ನೋಡಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಏನು ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪುತ್ತಾ ಈ ಒಂದು ಡಿಕೆ ಕ್ಯಾಬಿನೆಟ್ ಅಂತ? ಯಾಕಿಷ್ಟು ಗೊಂದಲಗಳಾಗ್ತಾ ಇದೆ? ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಲಕ್ಷ್ಮಿ, ಈಗಾಗಲೇ ಒಂದಿಷ್ಟು ಲೆಕ್ಕಾಚಾರಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಕೊಂಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಅವರ ಮುಂದೆ ಇರ್ತಕ್ಕಂಥದ್ದು ಏಕೈಕ ಗುರಿ ಅಂತಾನೆ ಹೇಳ್ಬೋದು. ಅದು 2028 ಸಾರ್ವತ್ರಿಕ ಚುನಾವಣೆ. ನಾವು ಈ ಬಾರಿ ಯಾರಿಗೆ ಸಚಿವರಾಗಿ ಆಯ್ಕೆ ಮಾಡಿದ್ರೆ ನಮಗೆ 2028 ಚುನಾವಣೆಯಲ್ಲಿ ನಮಗೆ ಸುಲಭ ಆಗ್ಬಹುದು ಅನ್ನೋ ಒಂದಿಷ್ಟು ಲೆಕ್ಕಾಚಾರದಲ್ಲಿ ಈಗ ಸಚಿವ ಆಕಾಂಕ್ಷಿಗಳು ಯಾರೆಲ್ಲ ಇದ್ರು ಅವ್ರದೆಲ್ಲ ಪಟ್ಟಿ ಮಾಡಿ ಫೈನಲೈಸ್ ಮಾಡುತ್ತಿರುವ ಹೈಕಮಾಂಡ್. ಇಲ್ಲಿವರೆಗೂ ಕೂಡ ಅಷ್ಟೇ ಮುಂಚೆಯಿಂದ ಬಂದಂತ ಪರಂಪರೆ ಯಾವ ರೀತಿಯಾಗಿತ್ತು ಅಂದರೆ ಎಲ್ಲರೂ ಕೂಡ ಫೈನಲೈಸ್ ಮಾಡಿ ಅಂತಿಮವಾಗಿ ಹೈಕಮಾಂಡ್ ಮುಂದೆ ಅಂದ್ರೆ
ರಾಹುಲ್ ಗಾಂಧಿ ಅಥವಾ ಸೋನಿಯಾ ಗಾಂಧಿ ಮುಂದೆ ಹೋಗಿ ಪಟ್ಟಿಯನ್ನ ಇಡ್ತಾ ಇದ್ರು, ಇವರನ್ನ ಯಾಕೆ ಆಯ್ಕೆ ಅಂತ ಕೇಳಿ ಅದನ್ನ ಫೈನಲೈಸ್ ಮಾಡ್ತಾ ಇದ್ರು. ಆದ್ರೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರೇ ಸ್ವತಃ ಒಬ್ಬೊಬ್ಬರದ್ದು ಕೂಡ ಅಷ್ಟೇ ಕ್ಲಾರಿಟಿ ತೆಗೆದುಕೊಂಡು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅದಕ್ಕೆ ಇಷ್ಟೊಂದು ಡಿಲೇ ಆಗ್ತಾ ಇದೆ ಅಂತ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಸದ್ಯದ ಮಟ್ಟಿಗೆ ಬರ್ತಾ ಇರುವಂತ ಮಾಹಿತಿ ಏನಪ್ಪಾ ಅಂದ್ರೆ, ಇವತ್ತು KC ವೇಣುಗೋಪಾಲ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸುರ್ಜೇವಾಲಾ 3 ಜನರ ನೇತೃತ್ವದಲ್ಲಿ ಅಂತಿಮವಾದಂತ ಮೀಟಿಂಗ್ ನಡೆಯುತ್ತೆ. ಅಲ್ಲಿ ಫುಲ್ ಫೈನಲೈಸ್ ಆಗುತ್ತೆ ಪಟ್ಟಿ. ಇವತ್ತು ಫೈನಲೈಸ್ ಆಗಿ ರಾಹುಲ್ ಗಾಂಧಿ ಅವರು ಕೂಡ ಆ ಪಟ್ಟಿಗೆ ಒಪ್ಪಿಗೆ ಕೊಡ್ತಾರೆ. ಅದಾದ ಬಳಿಕ ರಾಜ್ಯದ ನಾಯಕರಿಗೆ ಕೂಡ ಸೂಚನೆ ಕೊಡ್ತಾರೆ. ಅದಾದ ಬಳಿಕ ಪ್ರಮಾಣ ವಚನ ತೆಗೆದುಕೊಳ್ಳಲಾಗುತ್ತೆ. ಆದ್ರೆ ಬಹುತೇಕವಾಗಿ ಇವತ್ತು ಆಗುತ್ತೆ ಅಂತ ಕೂಡ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಇವತ್ತಾಗೋದು ಕೂಡ ಬಹುತೇಕ ಡೌಟ್ ಅಂತಾನೆ ಅನ್ಸುತ್ತೆ. ಯಾಕಾಗ್ಲೇ ಇಲ್ಲಿವರೆಗೂ ಕೂಡ ಅಷ್ಟೇ ಲೋಕಭವನಕ್ಕೂ ಒಂದಿಷ್ಟು ಮೆಸೇಜ್ ಅನ್ನ ಪಾಸ್ ಮಾಡ್ಬೇಕಿತ್ತು. ಇವತ್ ಮಾಡೋದಾಗಿದ್ದಾರೆ ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಪಾಸ್ಗಳು ಅದು ಇದು ಒಂದಿಷ್ಟು ಪ್ರಿಂಟ್ ಆಗ್ಬೇಕಿತ್ತು. ಒಂದಿಷ್ಟು ಪ್ರೋಸೆಸ್ ಗಳಿರುತ್ತೆ. ಆ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಇಂದು ಮಧ್ಯಾಹ್ನದವರೆಗೂ ಏನಾದ್ರೂ ಹೈಕಮಾಂಡ್ ಇಂದ ಸೂಚನೆ ಬಂದರೆ ಸಂಜೆ ಅಷ್ಟೊತ್ತಿಗೆ ಪ್ರಮಾಣ ವಚನ ಮಾಡೋದು ಬಹುತೇಕ ಡೌಟ್ ಅಂತಾನೆ ಅನ್ಸುತ್ತೆ. ಹಾಗಾಗಿ ನಾಳೆ ತಪ್ಪಿದರೆ ಬುಧವಾರ ಈ 2 ದಿನದಲ್ಲಿ 1 ದಿನ ಪ್ರಮಾಣ ವಚನ ಮಾಡೋದು ಫಿಕ್ಸ್ ಅಂತಾನೆ ಕೇಳಿ ಬರ್ತಾ ಇದೆ. ಲಕ್ಷ್ಮಿ, ಧನ್ಯವಾದ ವಿವೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.